ರಾಜ್ಯದ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭವಿಷ್ಯ ನುಡಿದ ಎಂಎಲ್ಸಿ ಸಿಟಿ ರವಿ ಚಳಿಗಾಲದ ಅಧಿವೇಶನ ವೇಳೆಗೆ ಹೊಸ ಸಿಎಂ ಆಯ್ಕೆ ಆಗ್ತಾರೆ. ಆದರೆ ದಲಿತ ಆಗ್ತಾರೋ ಇನ್ನೊಬ್ಬರು ಆಗ್ತಾರೋ ಗೊತ್ತಿಲ್ಲ. ಇನ್ನೇನು ಚಳಿಗಾಲದ ಅಧಿವೇಶನಕ್ಕೆ ಕೌಂಟ್ಡೌನ್ ಕೂಡ ಶುರುವಾಗಿದೆ. ಒಂದಷ್ಟು ದಿವಸಗಳ ನಂತರ ಚಳಿಗಾಲದ ಅಧಿವೇಶನದ ಡೇಟ್ ಫಿಕ್ಸ್ ಆಗುತ್ತೆ. ಇದರ ಬಗ್ಗೆ ಭವಿಷ್ಯ ನುಡಿದಿರುವಂತಹ ಎಂಎಲ್ಸಿ ಚಳಿಗಾಲದ ಅಧಿವೇಶನ ವೇಳೆಗೆ ಹೊಸ ಸಿಎಂ ಆಯ್ಕೆ ಆಗ್ತಾರೆ. ಆದರೆ ಯಾರು ಎತ್ತ ಅನ್ನೋದು ಗೊತ್ತಾಗಲ್ಲ. ದಲಿತ ಆಗ್ತಾರೋ ಇನ್ನೊಬ್ಬರು ಆಗ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಆಯ್ಕೆಯ ಪ್ರಕ್ರಿಯೆಗಳಂತೂ ಆಗುತ್ತೆ. ಬೆಳಗಾವಿ ಅಧಿವೇಶನದಲ್ಲಿ ಹೊಸ ಸಿಎಂ ಇರುವುದು ಪಕ್ಕಾ. ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆದರೂ ಯಾವುದೇ ಅಚ್ಚರಿ ಬೇಡ. ಸರ್ಕಾರವನ್ನು ಅಪಹಾಸ್ಯ ಮಾಡೋದಿದು. ನನಗೆ ಬಂದ ಮಾಹಿತಿಯ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆನೇ ಸಿಎಂ ಆಗ್ತಾರೆ ಅನ್ನೋದು. ಹಾಗಾದರೆ ದಲಿತ ಸಿಎಂ ಆಗೋದು ಪಕ್ಕಾನ? ನಿಜಕ್ಕೂ ಕೂಡ ಸಿಟಿ ರವಿ ಇದನ್ನು ಹೇಳಬೇಕು ಅಂತ ಹೇಳಿದ್ದಾರೋ ಅಥವಾ ರಾಜ್ಯವನ್ನ ಅಥವಾ ರಾಜ್ಯ ರಾಜಕಾರಣವನ್ನು ಅಪಹಾಸ್ಯ ಮಾಡ್ತಿದ್ದಾರೋ ಗೊತ್ತಿಲ್ಲ. ಭಾರಿ ಚರ್ಚೆಗೆ ಕಾರಣವಾದ ರವಿ ಹೇಳಿಕೆ, ರಾಜ್ಯದ ಸಿಎಂ ಬದಲಾವಣೆ ವಿಚಾರ ನೋಡಿ. ಭಾರತದ ಇತಿಹಾಸದಲ್ಲಿ ಅಥವಾ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಐತಿಹಾಸಿಕ ಪ್ರಶ್ನೆಯಾಗಿ ಉಳಿದುಕೊಂಡಿರುವಂತಹ ದಲಿತ ಸಿಎಂ ಎನ್ನುವಂತಹ ವಿಚಾರ, ಆ ಬಗ್ಗೆ ವೈಭವೀಕರಿಸುವ ಪ್ರಯತ್ನ ಯಾವ ರಾಜಕಾರಣಿಯೂ ಮಾಡೋದಿಲ್ಲ. ಅದು ಯಾವ ಭಯ ಕಾಡುತ್ತೋ ಅವರನ್ನು ಅಥವಾ ಯಾವ ಮುಜುಗರ ಕಾಡುತ್ತೋ ಗೊತ್ತಿಲ್ಲ. ದಲಿತ ಸಿಎಂ ಎನ್ನುವಂಥ ಕೂಗು ಬಂದಾಗ ಕೇವಲ ಒಂದೆರಡು ದಿವಸಗಳಲ್ಲಿ ಆ ಕೂಗು ಅರ್ಧಕ್ಕೆ ನಿಶಬ್ದವಾಗಿ ಹೋಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆದರೂ ಯಾವುದೇ ಅಚ್ಚರಿ ಬೇಡ. ಆದರೆ ಸಂತೋಷ, ನನಗೆ ಬಂದ ಮಾಹಿತಿಯ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆನೇ ಸಿಎಂ ಆಗ್ತಾರೆ. ಇದು ಸಿಟಿ ರವಿ ಹೇಳೋದು. ಹಾಗಾದರೆ ದಲಿತ ಸಿಎಂ ಯಾರು ಅನ್ನೋದು ಅವರು ಸ್ಪಷ್ಟಪಡಿಸಿದ್ದಾರೆ. ನನಗೆ ಬಂದಿರುವ ಮಾಹಿತಿ, ಮೊನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದೇ ತರಹದ, ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಕೇಂದ್ರ ಸಚಿವ, ಸೆಂಟ್ರಲ್ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆದವರು ಈ ಹಿಂದೆ. ಹಾಗಾಗಿ ನನಗೂ ಕೂಡ ದೆಹಲಿ ಮೂಲಗಳ ಪ್ರಕಾರ ಮಾಹಿತಿ ಇದೆ. ಎಐಸಿಸಿ ಅಧ್ಯಕ್ಷ, ರಾಷ್ಟ್ರೀಯ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಲ್ವ ಅಂತ ಹೇಳಿ ನಾವು ಇಗ್ನೋರ್ ಮಾಡೋದಕ್ಕಾಗಲ್ಲ. ಕೇಂದ್ರ ಸಚಿವರಾಗಿದ್ದವರು. ಸೊ ಹಾಗಾಗಿ ಈಗ ಸಿಟಿ ರವಿ ಕೂಡ, ಸಿಟಿ ರವಿ ಏನು ಕಮ್ಮಿ ಇಲ್ಲ. ಸಂಘಟನಾ ಕಾರ್ಯದರ್ಶಿ ಅಥವಾ ಸಂಘಟನಾ ಸ್ಥಾನಮಾನವೂ ಕೂಡ ಅವರಿಗಿತ್ತು ಕೇಂದ್ರದಲ್ಲಿ. ಬಿಜೆಪಿ ರಾಷ್ಟ್ರೀಯ ಸಮಿತಿಯಲ್ಲೂ ಕೂಡ ಅವರು ಸ್ಥಾನವನ್ನು ಪಡೆದುಕೊಂಡವರು. ಹಾಗಾಗಿ ದೆಹಲಿಯಿಂದ ಬಲ್ಲ ಮೂಲಗಳ ಮಾಹಿತಿ ಇವರಿಗೂ ಸಿಕ್ಕಿರಬಹುದು. ಎಐಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟು ಬರ್ತಾರಾ ಖರ್ಗೆ ಗೊತ್ತಿಲ್ಲ. ಭಾರಿ ಚರ್ಚೆಗೆ ಕಾರಣವಾದ ಎಂಎಲ್ಸಿ ಸಿಟಿ ರವಿ ಅವರ ಹೇಳಿಕೆ. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆಗೆ ಸ್ಥಾನ ಕೊಟ್ಟರೆ ಏನಾದೀತು? ಇನ್ನು ಸಿಟಿ ರವಿ ಅಲ್ಲಿಗೆ ನಿಲ್ಲಿಸೋದಿಲ್ಲ. ಸಿಟಿ ರವಿ ಅದನ್ನು ಮುಂದುವರಿಸಿಕೊಂಡು ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.